ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಒಂದು ತಿಂಗಳಿನಿಂದ ಸಾಕಷ್ಟು ಸುದ್ದಿ ಮಾಡ್ತಾ ಇರುವಂತಹ ಒಂದು ಹುಬ್ಬಳ್ಳಿ ಧಾರವಾಡದ ಕೇಸು ಅಂತಂದರೆ ಅದು ಯೂಟ್ಯೂಬರ್ ಆಗಿರ್ತಕ್ಕಂಥ ಖ್ವಾಜಾ ಅವರ ಕೇಸು. ಖ್ವಾಜಾ ಅವರಿಗೆ ಮುಕಳಪ್ಪ ಅಂತ ಏನೋ ಹೆಸರಿದೆ ಅಂತ ಗೊತ್ತಿಲ್ಲ, ಬದಲಿಗೆ ಮುಕಳಪ್ಪ ಅಂತಾನೆ ಫೇಮಸ್ ಆಗಿರ್ತಕ್ಕಂತಹ ವ್ಯಕ್ತಿ. ಆ ಒಂದು ವ್ಯಕ್ತಿಯ ಮೇಲೆ ಈಗ ಮತ್ತೊಂದು ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ಒಂದು ಕೇಸನ್ನು ಮತ್ತೆ ದಾಖಲಿಸಿರ್ತಕ್ಕಂಥವರು ಪ್ರಮೋದ್ ಮುತಾಲಿಕ್ ಅವರು. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೇನು ಬೆಳವಣಿಗೆ ಆಗಿದೆ, ಈ ಒಂದು ಬೆಳವಣಿಗೆ ಯಾವ ಹಂತಕ್ಕೆ ಬಂದು ನಿಂತಿದೆ, ಇಲ್ಲಿನ ಪೊಲೀಸ್ ವ್ಯವಸ್ಥೆಗಳು ಯಾವ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಎಂಬುದನ್ನು ಒಂದಿಷ್ಟು ವಿವರವಾಗಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ವಿಷಯ ಏನು ಎಂಬುದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಾದ ಬಳಿಕ ಒಂದಿಷ್ಟು ಚರ್ಚೆಯನ್ನು ಗಮನಿಸ್ತಾ ಹೋಗೋಣ. ಸುಳ್ಳು ದಾಖಲೆಯನ್ನು ಸಲ್ಲಿಸಿ ವಿವಾಹ ನೋಂದಣಿ ಮಾಡಿರ್ತಕ್ಕಂತಹ ಯೂಟ್ಯೂಬರ್ ಖ್ವಾಜಾ ಬಂದೇ ನವಾಜ್ ಅವರನ್ನು ಸುಳ್ಳು ದಾಖಲೆಯನ್ನು ಸಲ್ಲಿಸಿ ಮದುವೆ ನೋಂದಣಿ ಮಾಡಿಸಿದಂತಹ ಯೂಟ್ಯೂಬರ್ ಖ್ವಾಜಾ ಬಂದೇ ನವಾಜ್ ಅಲಿಯಾಸ್ ಮುಕಳಪ್ಪ ಹಾಗೂ ಹುಬ್ಬಳ್ಳಿಯ ಹಿಂದೂ ಯುವತಿಯ ವಿವಾಹ ನೋಂದಣಿ ರದ್ದುಪಡಿಸಬೇಕು ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಆಗಿರ್ತಕ್ಕಂತಹ ಪ್ರಮೋದ್ ಮುತಾಲಿಕ್ ಅವರು ಸೋಮವಾರ ಸಾಜಿದ್ ಮುಲ್ಲಾ ಅವರಿಗೆ ದೂರನ್ನು ಕೂಡ ನೀಡಿರ್ತಕ್ಕಂತಹದ್ದು. ಧಾರವಾಡದ ಮುಸಲ್ಮಾನ್ ಯುವಕ ಆಗಿರ್ತಕ್ಕಂತಹ ಮುಕಳಪ್ಪ, ಅದೇ ರೀತಿಯಾಗಿ ಹುಬ್ಬಳ್ಳಿಯ ಹಿಂದೂ ಯುವತಿ ಆಗಿರ್ತಕ್ಕಂತಹ ಗಾಯತ್ರಿ ಮೇ 3ರಂದು ಮುಂಡಗೋಡ ಉಪನೋಂದಣಾ ಅಧಿಕಾರಿ ಕಚೇರಿಯಲ್ಲಿ ಅಂದೇ ಬಾಡಿಗೆ ಕರಾರು ಮಾಡಿಸಿ ದಾಖಲೆಯನ್ನು ಸಲ್ಲಿಸಿದ್ದಾರೆ. ಅದಾದ ಬಳಿಕ ಅದೇ ದಿನವೇ ಮದುವೆ ನೋಂದಣಿಯನ್ನು ಕೂಡ ಮಾಡಿದ್ದಾರೆ. ಅನ್ಯ ಧರ್ಮದ ಯುವಕ ಯುವತಿಯ ಮದುವೆ ನೋಂದಣಿಗೆ ಕನಿಷ್ಠ 1 ತಿಂಗಳಾದರೂ ಕಾಲಾವಕಾಶ ನೀಡಬೇಕಾಗುತ್ತೆ. ಈ ನಿಯಮ ಗಾಳಿಗೆ ತೂರಿ ಅಧಿಕಾರಿಗಳು ನೋಂದಣಿ ಕೂಡ ಮಾಡಿದ್ದಾರೆ ಎಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಸುಳ್ಳು ದಾಖಲೆಯನ್ನು ಸಲ್ಲಿಸಿ ವಿವಾಹ ನೋಂದಣಿ ಮಾಡಿಸಿದ ಯೂಟ್ಯೂಬರ್ ಖ್ವಾಜಾ ಬಂದೇ ನವಾಜ್ ಅಲಿಯಾಸ್ ಮುಕಳಪ್ಪ ಹಾಗೂ ಹುಬ್ಬಳ್ಳಿಯ ಹಿಂದೂ ಯುವತಿ ಆಗಿರ್ತಕ್ಕಂತಹ ಗಾಯತ್ರಿ ನೋಂದಣಿಯನ್ನು ಕೂಡ ರದ್ದುಪಡಿಸಬೇಕು ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಆಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಹೆಚ್ಚುವರಿ ಜಿಲ್ಲಾಧಿಕಾರಿಗೆ ಒಂದು ದೂರನ್ನು ಕೂಡ ಸೋಮವಾರ ನೀಡಿರ್ತಕ್ಕಂಥದ್ದು. ಈ ಒಂದು ದೂರನ್ನು ಕೂಡ ಆ ಒಂದು ಅಧಿಕಾರಿಗಳು ಸ್ವೀಕಾರವನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಗಾಯತ್ರಿ ಅವರ ತಾಯಿ ಕೂಡ ಇದ್ದಾರೆ, ಕೆಲವೊಂದಿಷ್ಟು ಹಿಂದೂ ಪರ ಹೋರಾಟಗಾರರು ಇದ್ದಾರೆ. ಸೊ ಎಲ್ಲರೂ ಕೂಡ ಇರುವಂಥದ್ದು. ಅವರ ಸಮ್ಮುಖದಲ್ಲಿ ಈ ಒಂದು ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಸೊ ಈಗ ಒಂದಿಷ್ಟು ಚರ್ಚೆಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈ ಹಿಂದೆಯೂ ಕೂಡ 3 ಕೇಸುಗಳು ಈ ಒಂದು ವ್ಯಕ್ತಿಯ ಮೇಲೆ ಆಗಿದ್ವು. ಈ ಒಂದು ವ್ಯಕ್ತಿ ಅನ್ನೋದಕ್ಕಿಂತ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ 3 ಕೇಸುಗಳು ಆಗಿದ್ವು. ಒಟ್ಟಾರೆಯಾಗಿ ಒಂದು ಮುಂಡಗೋಡದಲ್ಲಿ ಕೇಸ್ ಆಗಿತ್ತು, ಅದೇ ರೀತಿಯಾಗಿ ಧಾರವಾಡದಲ್ಲೂ ಕೂಡ ಸಂಬಂಧಪಟ್ಟ ಹಾಗೆ ಕೆಲವು ಕೇಸುಗಳು ಆಗಿದ್ವು. ಅದಾದ ಬಳಿಕ ಕೆಲವೊಂದು ಕೇಸುಗಳು ಕ್ಲೋಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಈ ಒಂದು ಮುಂಡಗೋಡದಲ್ಲಿ ಏನು ಸುಳ್ಳು ದಾಖಲೆಯನ್ನು ನೀಡಿ ಮದುವೆ ಆಗಿದ್ದಾರೆ ಎಂಬ ಒಂದು ಕೇಸ್ ಏನಿದೆಯೋ ಆ ಒಂದು ಕೇಸ್ನ ತನಿಖೆ ಕೂಡ ಆರಂಭವಾಗ್ತಾ ಇದೆ. ಈ ಕೇಸ್ನ ತನಿಖೆ ಎಷ್ಟು ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಎಂಬುದನ್ನು ನಾವು ಗಮನಿಸಲೇಬೇಕು. ಈ ಒಂದೇ ಕೇಸು ಅಂತ ಅಲ್ಲ, ನಾನು ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಅಂದ ತಕ್ಷಣ ಮುಕಳಪ್ಪನ ವಿರೋಧವಾಗಿ ನಾನು ಮಾತನಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನನಗೆ ಮುಕಳಪ್ಪ ಆಗಲಿ ಮತ್ತೊಬ್ಬ ಆಗಲಿ ನನಗೆ ಯಾರೂ ಕೂಡ ಸಂಬಂಧವೂ ಇಲ್ಲ, ನನಗೆ ಯಾರ ವಿಷಯವೂ ಕೂಡ ಬೇಕಾಗಿಲ್ಲ. ಇಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ವ್ಯವಸ್ಥೆಗಳು ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಸಾಗ್ತಾ ಇದ್ದಾವೆ ಎಂಬುದನ್ನು ಗಮನಿಸಬೇಕು. ಒಬ್ಬ ಸೆಲೆಬ್ರಿಟಿಯ ಕೇಸನ್ನು, ಯೂಟ್ಯೂಬರ್ ಆಗಿರ್ತಕ್ಕಂತಹ ಮುಕಳಪ್ಪನ ಕೇಸೇ ಇದುವರೆಗೂ ಕೂಡ ತನಿಖೆ ಆಗ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ತನಿಖೆ ಮುಂದುವರಿತಾ ಇಲ್ಲ ಅಂತಂದರೆ ಇನ್ನು ಸಾಮಾನ್ಯರು ಒಂದು ಪೊಲೀಸ್ ಮೆಟ್ಟಿಲನ್ನು ಹೇರಿದಾಗ ಅಥವಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಹೇರಿದಂತಹ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಈ ಒಂದು ಅಧಿಕಾರಿಗಳು ಮಾಡಬಹುದು ಎಂಬುದನ್ನು ನಾವು ಗಮನ ಹರಿಸಲೇಬೇಕಾಗಿದೆ. ಇದು ಮುಕಳಪ್ಪ ಒಂದೇ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಅಂದರೆ ಇಲ್ಲಿ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಬುದು ನಿಮ್ಗೆಲ್ರಿಗೂ ಕೂಡ ಅರ್ಥ ಆಗಲಿ ಎಂಬ ಒಂದು ಕಾರಣದಲ್ಲಿ ಈ ಒಂದು ಸಂದರ್ಭದಲ್ಲಿ ಆ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಕೂಡ ಒಂದು ಕೇಸನ್ನು ದಾಖಲಿಸುವಂತಹ ಸಂದರ್ಭದಲ್ಲಿ ಇಲ್ಲಿನ ಅಧಿಕಾರಿಗಳಿಗೆ ಒಂದು ಕ್ಲಾಸನ್ನು ತೆಗೆದುಕೊಂಡ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮುಕಳಪ್ಪ ವಿರುದ್ಧ ಕ್ರಮ ಯಾಕೆ ಇಲ್ಲಿವರೆಗೂ ನೀವು ಪೊಲೀಸ್ ಅಧಿಕಾರಿಗಳು ತೆಗೆದುಕೊಂಡಿಲ್ಲ ಎಂಬುದನ್ನು ಆ ಒಂದು ವ್ಯಕ್ತಿ ಅವರನ್ನು ಪ್ರಶ್ನೆ ಮಾಡ್ತಾರೆ. ದಾಖಲೆ ಸಮೇತ ಈಗ ಮತ್ತೆ ದೂರನ್ನು ಕೂಡ ಇವರು ಹೋಗಿ ನೀಡಿರ್ತಕ್ಕಂಥದ್ದು. ಸೊ ಯೋಚನೆ ಮಾಡಲೇಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಲೇಬೇಕಾಗಿದೆ. ಯಾಕೆ ಡಿಲೇ ಆಗ್ತವೆ ಕೇಸ್ಗಳು, ಯಾವ ಕಾರಣದಿಂದಾಗಿ ಈ ರೀತಿಯಾದಂಥ ಡಿಲೇ ಮಾಡ್ತಾರೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಇಂತಹ ವ್ಯವಸ್ಥೆ ಇರೋದ್ರಿಂದನೇ ನಮ್ಮ ಸಮಾಜ ಬೇರೆ ಬೇರೆ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಅಂತಹ ದಿಕ್ಕಿನಲ್ಲಿ ಸಾಗ್ತಾ ಇದೆ ಎಂಬುದನ್ನು ನಾವು ಊಹೆ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇನ್ನು ಹುಬ್ಬಳ್ಳಿಯಲ್ಲಿಯೂ ಕೂಡ ಇದೇ ರೀತಿಯಾಗಿ ಒಂದು ಕೇಸ್ ಕೂಡ ಆಗಿತ್ತು. ಅಪ್ರಾಪ್ತ ಬಾಲಕಿಯನ್ನು ಒಬ್ಬ ನಾಲಾಯಕ ಮುಸಲ್ಮಾನ್ ಯುವಕ ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅವಳನ್ನು ಬಳಸಿಕೊಂಡು ನಂತರ ಅವಳ ಜೊತೆ ಸೆಲ್ಫಿಯನ್ನು ತೆಗೆದುಕೊಂಡು ಅವುಗಳನ್ನು ಪೋಸ್ಟ್ ಮಾಡುವ ಮೂಲಕ ಅವಳಿಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ನಾಲಾಯಕ ಏನು ಮಾಡಿರ್ತಾನಂದರೆ ಆ ಒಂದು ಯುವತಿಯ ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ನೀನು ನನ್ನ ಜೊತೆ
ಬೆರೀಲಿಲ್ಲ ಅಂದರೆ ನಾನು ಈ ಒಂದು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಅಥವಾ ಈ ಒಂದು ಫೋಟೋಗಳನ್ನು ಪೋಸ್ಟ್ ಮಾಡ್ತೀನಿ, ನನ್ನ ನಿನ್ನ ಸಂಬಂಧ ಹೇಗೆ ಇದೆ ಎಂಬುದು ಜನರಿಗೆ ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಅವಳಿಗೆ ಭಯವನ್ನು ಪಡಿಸ್ತಾನೆ. ಅದಾದ ಬಳಿಕ ಅನಿವಾರ್ಯತೆಯಿಂದ ಆ ಒಂದು ಯುವತಿ ಸ್ಪಂದಿಸಲೇಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ನಾಲಾಯಕನನ್ನು ಈಗ ಬಂಧಿಸಿದ್ದಾರೆ ಕೂಡ. ಸ್ನೇಹಿತರೆ, ಇಲ್ಲಿ ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬದಲಿಗೆ ಪ್ರೀತಿ ಮಾಡಿದ್ದೀವಿ ಅಂದ ತಕ್ಷಣ ಮನೆಯವರನ್ನ ಒಪ್ಪಿಸಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನಮ್ಮದೇ ಆದಂಥ ಹರಸಾಹಸವನ್ನು ಪಡಬೇಕಾಗುತ್ತೆ. ಅದೆಲ್ಲವನ್ನ ಬಿಟ್ಟು ನನ್ನದು ಒಂದು ಹೆಸರಿದೆ ಅಥವಾ ನನ್ನದೊಂದು ಪ್ರೇಮ್ ಇದೆ, ನನಗೆ ಯಾರು ಮುಟ್ಟೋದಕ್ಕಾಗಲ್ಲ, ನನಗೆ ದೊಡ್ಡವರ ಪರಿಚಯ ಇದೆ ಎಂಬ ಒಂದು ಕಾರಣಕ್ಕಾಗಿ ಏನು ಬೇಕಾದರೂ ಮಾಡಿದರೆ ನಡೆಯುತ್ತೆ ಅಂತ ಅಂದುಕೊಳ್ಳೋದಕ್ಕೆ ಯಾರೂ ಕೂಡ ಹೋಗಬೇಡಿ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಸಮಾಜದಲ್ಲಿ ಅಂಥ ಪ್ರಕರಣಗಳೇ ಹೆಚ್ಚಾಗ್ತಾ ಇದ್ದಾವೆ. ಏನಂದರೆ, ಒಂದಿಷ್ಟು ಜನರ ಪರಿಚಯ ಇರುತ್ತೆ, ರಾಜಕೀಯದಲ್ಲಿ ಓಡಾಡ್ತಾ ಇರ್ತಾರೆ, ಕೆಲವೊಂದಿಷ್ಟು ಜನ ಅಧಿಕಾರಿಗಳು ಪರಿಚಯ ಆಗಿಬಿಟ್ಟಿರ್ತಾರೆ, ಇನ್ನು ನಾನು ಏನು ಮಾಡಿದರೂ ನಡೆಯುತ್ತೆ ಅನ್ನೋ ಮಟ್ಟಕ್ಕೆ ಕೆಲವೊಂದಿಷ್ಟು ಜನರ ಮನಸ್ಥಿತಿಗಳು ಇದ್ದಾವೆ. ಇಂತಹ ಕೆಟ್ಟ ಮನಸ್ಥಿತಿಯಿಂದ ಹೊರಗಡೆ ಬರಬೇಕಾಗಿದೆ. ಇಂತಹ ಕೆಟ್ಟ ಮನಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ ಅಂತಂದರೆ ಕಾನೂನಿನ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಇತ್ತೀಚೆಗೆ ಅಧಿಕಾರಿಗಳು ಕೂಡ ಅದು ಯಾಕೆ ಕೈ ಮುಚ್ಕೊಂಡು ಕೂತ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಈ ಒಂದು ಕೇಸ್ನಲ್ಲಿ ಸಾಕಷ್ಟು ಜನ ಹಿಂದೂ ಪರ ಹೋರಾಟಗಾರರಿದ್ದಾರೆ, ಕೆಲವೊಂದಿಷ್ಟು ಜನ ಪ್ರಮುಖರು ಕೂಡ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವನು ಲವ್ ಜಿಹಾದ್ ಮಾಡಿದ್ದಾನೆ ಎಂಬ ಒಂದು ಆರೋಪವನ್ನು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮೋದ್ ಮುತಾಲಿಕ್ನಂತಹ ಹಿಂದೂ ಪರ ಹೋರಾಟಗಾರರು ಅಥವಾ ಪ್ರಮೋದ್ ಮುತಾಲಿಕ್ ಅಂತಹ ಸಾಕಷ್ಟು ಜನಗಳು ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಪ್ರಭಾವಿಗಳು ಇರುವ ಕಾರಣದಿಂದಾಗಿ, ಶಕ್ತಿಶಾಲಿಗಳು ಪ್ರಬಲರು ಇರುವ ಕಾರಣದಿಂದಾಗಿಯೇ ಕೂಡ ಈ ಕೇಸ್ ಈ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಅಂದರೆ ಯೋಚನೆ ಮಾಡಲೇಬೇಕಾಗಿದೆ. ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ, ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ವ್ಯವಸ್ಥೆಗಳಿದೆ, ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವುಗಳೆಲ್ಲರೂ ಬದುಕ್ತಾ ಇದ್ದೀವಿ ಎಂಬುದನ್ನು ನಾವೇ ಒಂದು ಕ್ಷಣ ಪ್ರಶ್ನೆ ಮಾಡಿಕೊಳ್ಳಲೇಬೇಕಾಗಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಮುಕಳಪ್ಪನ ಮೇಲೆ ಈಗ ಮತ್ತೊಂದು ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನದಲ್ಲಿ ಯಾವ ಹಂತದವರೆಗೆ ತನಿಖೆ ಆಗುತ್ತೆ, ಇದರಲ್ಲಿ ಸತ್ಯಾಸತ್ಯತೆ ಏನು, ಮುಂದಿನ ದಿನದಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳು ಆಗಬಹುದು ಎಂಬುದನ್ನು ಎಲ್ಲರೂ ಕೂಡ ಕುತೂಹಲದಿಂದ ಬಕಪಕ್ಷಿ ರೀತಿಯಲ್ಲಿ ಕಾಯ್ತಾ ಕೂತ್ಕೊಂಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ವಿಶೇಷವಾಗಿ ಗಾಯತ್ರಿ ಜಾಲಿಯಾಳ್ ಅವರ ತಾಯಿಯವರು ಕೂಡ ಹೇಳ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಯಾವುದೇ ರೀತಿಯಾದಂತಹ ಅವಳಿಗೆ ಸಪೋರ್ಟನ್ನು ಮಾಡಿಲ್ಲ. ಬದಲಿಗೆ ನಾನು ಅವಳಿಗೆ ವಿಡಿಯೋ ಮಾಡೋದಕ್ಕೆ, ನನ್ನ ಮಗಳು ಉನ್ನತ ಸ್ಥಾನಕ್ಕೆ ಬರೋದಕ್ಕೆ ಮಾತ್ರ ಸಪೋರ್ಟ್ ಮಾಡಿದ್ದೀನಿ. ಆದರೆ ಅವಳು ನನ್ನ ಸುಳ್ಳು ಹೇಳ್ತಾ ಇದ್ದಾಳೆ, ನನ್ನ ಹೆಸರನ್ನು ಸುಳ್ಳಾಗಿ ಬಳಸ್ಕೊಳ್ತಾ ಇದ್ದಾಳೆ. ನಾನು ಯಾವುದೇ ಕಾರಣಕ್ಕೂ ಅವರ ಪ್ರೀತಿಗೆ ಸಪೋರ್ಟ್ ಮಾಡಿಲ್ಲ. ಈ ಹಿಂದೆಯೂ ಕೂಡ ಮುಕಳಪ್ಪನ ತಂದೆ ತಾಯಿಗಳು ನಮ್ಮ ಮನೆಗೆ ಬಂದು ಕೇಳಿದ್ರು, ನಾನು ಯಾವುದೇ ರೀತಿಯಾಗಿ ಸಮ್ಮತಿಯನ್ನು ಕೊಟ್ಟಿರಲಿಲ್ಲ. ಅದಾದ ಬಳಿಕ ವಿಡಿಯೋ ಶೂಟಿಂಗ್ ಮಾಡ್ತೀವಿ ಎಂಬ ಒಂದು ಕಾರಣದಿಂದಾಗಿ ಎಲ್ಲೋ ಹೋಗಿ ಮದುವೆಯನ್ನು ಆಗಿ ಬಂದಿದ್ದಾರೆ. ಮದುವೆ ಆಗಿ ಬಂದಿರುವಂಥದ್ದು ಕೂಡ ನನಗೆ ಗೊತ್ತಿಲ್ಲ. ಮದುವೆ ಆದಮೇಲೂ ಕೂಡ ನಮ್ಮ ಮನೆಗೆ ಬರ್ತಾ ಇದ್ಲು, ಹೋಗ್ತಾ ಇದ್ಲು. ನಾನು ಆಗ ಸಹಜವಾಗಿಯೇ ಇದ್ದೆ. ಅವಳು ಮದುವೆ ಆಗಿ ಅವನ ಜೊತೆಗಿದ್ದಾಳೆ ಎಂಬುದು ಕೂಡ ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರು ಕಣ್ಣೀರನ್ನು ಹಾಕ್ತಾ ಇರುವಂತಹದ್ದು. ಸೊ ಇಂಥ ಒಂದು ಪ್ರಕರಣಗಳು ಆದಾಗ ಒಂದಿಷ್ಟು ಇಲ್ಲಿ ತಂದೆ ತಾಯಿಯ ಬಗ್ಗೆನೂ ಕೂಡ ಮಕ್ಕಳಾದವರು ಗಮನ ಹರಿಸಲೇಬೇಕಾಗುತ್ತೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮನ್ನು ಸಾಕಿ ಸಲುವಿರ್ತಕ್ಕಂತಹ ತಂದೆ ತಾಯಿಗಳಿಗೆ ನೀವು ನೋವು ಮಾಡಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ಇಷ್ಟಪಟ್ಟು ಮದುವೆ ಆಗಿದ್ದೀರಿ ಅಂದ ತಕ್ಷಣವೇ ನಿಮ್ಮನ್ನು ಸಾಕಿ ಸಲುವಿದಂತಹ ತಂದೆ ತಾಯಿಯ ಪ್ರೀತಿನೇ ನಿಮಗೆ ಹರಿವಿಲ್ಲ ಅಥವಾ ನಿಮಗೆ ಅವರ ಪ್ರೀತಿಯ ವ್ಯಾಲ್ಯೂವೇ ಗೊತ್ತಿಲ್ಲ ಅಂದಮೇಲೆ ಕೇವಲ 2-3 ವರ್ಷದಲ್ಲಿ ಪ್ರೀತಿಯಾಗಿ ಅದಿನ್ನೇನೋ ಆಗಿ ಅಂತಹ ವ್ಯಕ್ತಿಯನ್ನು ನಂಬಿ ಹೋಗ್ತೀರಿ ಅಂದಾಗ ಆ ಒಂದು ಪ್ರೀತಿಗೆ ವ್ಯಾಲ್ಯೂ ಎಲ್ಲಿಂದ ಇರುತ್ತೆ ಎಂಬುದನ್ನು ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಇದು ಕೇವಲ ಗಾಯತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ, ಎಲ್ಲ ತಂದೆ ತಾಯಿಯರಿಗೂ ಕೂಡ ಈ ರೀತಿಯಾದಂಥ ನೋವು ಖಂಡಿತವಾಗಿಯೂ ಆಗುತ್ತೆ. ಮಕ್ಕಳು ತಮ್ಮ ವಿರುದ್ಧವಾಗಿ ಹೋದಂತಹ ಸಂದರ್ಭದಲ್ಲಿ ಎಲ್ಲ ತಂದೆ ತಾಯಿಗಳು ಕೂಡ ನೋವು ಆಗುತ್ತೆ. ಇಂತಹ ಪರಿಸ್ಥಿತಿ ನಿಜಕ್ಕೂ ಯಾವ ತಂದೆ ತಾಯಿಗೂ ಕೂಡ ಬರೋದು ಬೇಡ. ನೀವು ಪ್ರೀತಿ ಮಾಡಿದ್ದೀರಿ ಅಂದಮೇಲೆ ಅದು ಇಷ್ಟೇ ಕಷ್ಟ ಆಗಲಿ ಮನೆಯವರನ್ನು ಒಪ್ಪಿಸಿ ಮದುವೆ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಬೆಳವಣಿಗೆ ಬಗ್ಗೆ ನಿಮ್ಗೇನು ಅನಿಸುತ್ತೆ, ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.